ನಮಸ್ಕಾರ ವೀಕ್ಷಕರೇ, ನೀವು ಅಂದುಕೊಳ್ಳುತ್ತೀರಾ ಸಮಸ್ಯೆ ಜೀವನದಲ್ಲಿ ತುಂಬ ಸಮಸ್ಯೆಗಳು, ಕೆಲಸದ ಅಭಾವ, ಸಾಲದ ಅಭಾವ ಇರುತ್ತದೆ. ನಾವು ಒಂದು ದೇವಸ್ಥಾನಕ್ಕೆ ಹೋಗುತ್ತೀವಿ. ಅಲ್ಲಿ ಒಂದು ಹೆಣ್ಣು ಮಗಳು ಇರುತ್ತಾಳೆ. ಬಂದು ಕೇಳ್ತಾಳೆ, ನೀವು ಒಂದು ಪೂಜೆ ಮಾಡಿಸಿ, ಅದರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಅದೇ ಮಾಡೋದೇ ನೀವು ಒಂದು ದೊಡ್ಡ ತಪ್ಪು. ಏಕೆಂದರೆ ಬನ್ನಿ, ಒಂದು ಖತರ್ನಾಕ್ ಕರ್ನಾಟಕದ ನಿದ್ದೆ ಕೆಡಿಸಿದ ಖತರ್ನಾಕ್ ಸೀರಿಯಲ್ ಕಿಲ್ಲರ್ ಒಬ್ಬ ಮಹಿಳೆ, ಹೌದು ನಿಜ, ನೀವು ಕೇಳಿಸಿಕೊಂಡಿರೋದು ಒಬ್ಬ ಮಹಿಳೆ, ಅವಳು ಸೀರಿಯಲ್ ಕಿಲ್ಲರ್ ಆದಂತ ಒಂದು ಘಟನೆಯನ್ನು ನಿಮ್ಮ ಮುಂದೆಗೆ ಇಡುತ್ತಿದ್ದೇವೆ. ಕಲ್ಪನೆ ಮಾಡಿ, ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಮನಸ್ಸಿನಲ್ಲಿ ತುಂಬಾ ಸಮಸ್ಯೆಗಳು ಇರುತ್ತವೆ. ಆಗ ಒಬ್ಬ ಮಹಿಳೆ ನಿಮ್ಮ ಬಳಿ ಬಂದು ಹೇಳ್ತಾಳೆ, ನಾನು ಒಂದು ವಿಶೇಷ ಪೂಜೆ ಮಾಡಿಸ್ತೀನಿ, ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ನೀವು ಆಕೆಯನ್ನು ನಂಬ್ತೀರಾ? ಆದರೆ ಅದೇ ನಿಮ್ಮ ಜೀವನದ ಕೊನೆಯ ನಿರ್ಧಾರ ಕೂಡ ಆಗಿರಬಹುದು. ಏಕೆಂದರೆ ಇವಳ ಹೆಸರು ಸೈನೈಡ್ ಮಲ್ಲಿಕ. ಸಾಮಾನ್ಯ ಮಹಿಳೆಯಂತೆ ಇವಳ ಮುಖ ಇರುತ್ತದೆ. ಇವಳ ಪೂರ್ಣ ಹೆಸರು KD ಕೆಂಪಮ್ಮ. ಮೂಲತಃ ಇವಳು ಬೆಂಗಳೂರಿನವಳು. ಬೆಂಗಳೂರು ಹತ್ತಿರದ ಒಂದು ಸಾಮಾನ್ಯ ಕುಟುಂಬದ ಮಹಿಳೆ. ಆಕೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು, ಕುಟುಂಬ ತೊಂದರೆಗಳು, ಕುಟುಂಬ ಕಲಹಗಳು ತುಂಬಾ ನಡೆದಿರುತ್ತದೆ. ಆದರೆ ಆಕೆ ಅದನ್ನು ಸುಲಭ ಮಾಡಿಸಿಕೊಳ್ಳಲು ಒಂದು ದಾರಿ ಎಂದರೆ ಹುಡುಕುತ್ತಿದ್ದಳು ಅಪರಾಧದ ದಾರಿ. ಅವಳು ಪರಿಹಾರ ಮಾಡಿಕೊಳ್ಳಲು ಹುಡುಕೊಂಡಿರುವ ದಾರಿ ಅಪರಾಧದ ದಾರಿ. ಆಕೆ ಗಮನಿಸಿದ್ದು ಏನು ಗೊತ್ತಾ? ಜನರ ನಂಬಿಕೆ, ದೇವರ ಮೇಲೆ ಇರುವ ಭಕ್ತಿ. ಅವಳು ಪ್ಲಾನ್ ಹೇಗೆ ಬಲ್ಲಗಳನ್ನು ಆಯ್ಕೆ ಮಾಡುತ್ತಿದ್ದಳು. ಆಕೆ ದೇವಸ್ಥಾನಗಳ ಬಳಿ ಹೋಗುತ್ತಿದ್ದಳು. ಅಲ್ಲಿ ಒಬ್ಬರೇ ಬಂದ ಮಹಿಳೆಯರು ಕಷ್ಟದಲ್ಲಿದ್ದವರನ್ನು, ಅಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದವರನ್ನು, ಇವರನ್ನೇ ಟಾರ್ಗೆಟ್ ಮಾಡುತ್ತಿದ್ದಳು. ಆಕೆ ಹತ್ತಿರ ಹೋಗಿ ಹೇಳುತ್ತಿದ್ದಳು, ನಾನು ಪೂಜೆ ಮಾಡಿಸ್ತೇನೆ, ನಿಮ್ಮ ಸಮಸ್ಯೆಗಳು ಹೋಗುತ್ತವೆ. ಅವರು ನಂಬುತ್ತಿದ್ದರು. ಅದೇ ದೊಡ್ಡ ತಪ್ಪು. ವಿಕ್ಟಿಮ್ ಅನ್ನು ಕರ್ಕೊಂಡು ಹೋಗಿ ಒಂದು ದೂರದ ಪ್ರದೇಶ ಒಳಗಡೆ ಹೋಗಿ ದೇವಸ್ಥಾನದ ಹತ್ತಿರದ ಒಂಟಿ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಪೂಜೆ ಹೆಸರಿನಲ್ಲಿ ಕೆಳಗೆ ಕೂರಿಸುತ್ತಿದ್ದರು. ನಂತರ ನೀರು ಅಥವಾ ಯಾವುದೇ ಒಂದು ದ್ರವದ ರೂಪದಲ್ಲಿ ಅದರಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಕೊಡುತ್ತಿದ್ದರು. ಕೆಲವೇ ಕ್ಷಣದಲ್ಲಿ ಉಸಿರಾಟ ನಿಲ್ಲುತ್ತೆ. ವ್ಯಕ್ತಿ ವೇಗವಾಗಿ ಸಾಯುತ್ತಾರೆ. ಸಾವ ತುಂಬ ವೇಗವಾಗಿ ಬರುತ್ತದೆ. ಆಮೇಲೆ ಜನರ ಆಭರಣ ಕಿತ್ತುಕೊಳ್ಳುತ್ತದೆ ಮತ್ತು ಅವರ ಹತ್ತಿರ ಇರುವ ಅಮೂಲ್ಯವಾದ ವಸ್ತುಗಳನ್ನು ತಗೊಳ್ಳುತ್ತದೆ. ಇದೇ ಅವಳ ಮಾಸ್ಟರ್ ಪ್ಲಾನ್. ಹೀಗೆ ನಡೆಯುತ್ತಿರುವಾಗ 1999ರಿಂದ 2007ರವರೆಗೂ ಇವಳ ಕಾರ್ಯವನ್ನು ಮುಂದುವರಿಸ್ತಾಳೆ. ಸತತ 7 ಕೊಲೆಗಳನ್ನು ಇವಳು ಒಪ್ಪಿಕೊಳ್ಳುತ್ತಾಳೆ. ಯಾರ ಗಮನಕ್ಕೂ ಬಂದಿಲ್ಲ. ಪೊಲೀಸರು ಈ ಕೊಲೆಗಳನ್ನು ತುಂಬಾ ನೈಜವಾಗಿ, ಅಂದರೆ ದೇವಸ್ಥಾನದ ಆವರಣದಲ್ಲಿ ಆಗುತ್ತಿರೋದ್ರಿಂದ ಕಷ್ಟದಲ್ಲಿ ಮತ್ತು ಸೂಸೈಡ್ ಮಾಡಿಕೊಂಡಿದ್ದು, ವಿಷ ಸೇವನೆ ಮಾಡಿ ಸೂಸೈಡ್ ಮಾಡಿಕೊಂಡಿದ್ದು ಎಂದು ಅನ್ಕೊಂಡು. ಹಾಗಾದ್ರೆ ಒಂದು ಪ್ರಕರಣದಲ್ಲಿ 2007ರಲ್ಲಿ ಇವಳು ಪತ್ತೆಯಾಗುತ್ತಾಳೆ. ಎಲ್ಲ ಕೇಸ್ಗಳಲ್ಲಿ ಒಂದೇ ರೀತಿಯ ಪ್ಯಾಟರ್ನ್: ದೇವಸ್ಥಾನ, ಮಹಿಳೆ, ಒಂಟಿ ಜಾಗ, ಸಡನ್ ಡೆತ್. ಇಲ್ಲಿಂದಲೇ ತನಿಖೆ ಆರಂಭವಾಗುತ್ತದೆ. ಇದು ತುಂಬಾ ಗಂಭೀರವಾಗುತ್ತದೆ. ಹಾಗೆ ಇವಳು ದೊಡ್ಡ ಬ್ರೇಕ್ ಬಂದಿರೋದು 2007. ಒಂದೇ ಕೇಸಿನಲ್ಲಿ ಪೊಲೀಸರು ಗಮನದಿಂದ ತನಿಖೆ ನಡೆಸಿದರು. ಕೊನೆಗೆ KD ಕೆಂಪಮ್ಮ ಬಂಧಿಸಲ್ಪಟ್ಟಳು. ವಿಚಾರಣೆ ವೇಳೆ ಆಕೆ ತನ್ನ ಅಪರಾಧ ಒಪ್ಪಿಕೊಂಡಳು. ಹಲವು ಕೊಲೆಗಳ ಬಗ್ಗೆ ಮಾಹಿತಿ, ಕನಿಷ್ಠ 6 ಜನರನ್ನು ಕೊಂದಿದ್ದಾಳೆ ಎನ್ನುವುದು ಪತ್ತೆ ಆಯಿತು. ಹಾಗೆ ಇವಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರು. ಇವಳಿಗೆ ಸಾಕ್ಷಿ ಮತ್ತು ತನಿಖಾ ವರದಿಗಳ ಪ್ರಕಾರ ಎಲ್ಲದರ ಆಧಾರದ ಪ್ರಕಾರ ಮರಣದಂಡನೆ ವಿಧಿಸಲಾಯಿತು. ಆದರೆ ನಂತರ ಅದು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಲಾಯಿತು. ಈ ಕಥೆ ನಿಮಗೆ ಕಲಿಸುವ ಪಾಠ ಏನೆಂದರೆ, ಈ ಕೇಸ್ ನಮಗೆ ಅತಿಯಾದ ನಂಬಿಕೆ ಅಪಾಯಕಾರಿ. ಅಪರಿಚಿತರನ್ನು ಸುಲಭವಾಗಿ ನಂಬಬಾರದು.
ಧರ್ಮದ ಹೆಸರಿನಲ್ಲಿ ಮೋಸ ಮಾಡುವವರು ಇರುತ್ತಾರೆ. ಒಬ್ಬ ಸಾಮಾನ್ಯ ಮಹಿಳೆ, ಅದರ ಒಳಗೆ ಒಂದು ಭಯಾನಕ ಮನಸ್ಸು, ಸೈನೈಡ್ ಅಲಿಕಾ. ಇವಳ ಕಥೆ ಇಂದಿಗೂ ಕರ್ನಾಟಕದ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತದೆ. ಇನ್ನಷ್ಟು ರಿಯಲ್ ಕ್ರೈಮ್ ಸ್ಟೋರಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ LTK. ಇದು ನಿಜವಾದ ಕಥೆ. ನಮಸ್ಕಾರ.